ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸ್ಟೇಟ್ ನಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ, ಲೋಕಲ್ ನಲ್ಲಿ ಫುಲ್ ಫೈಟ್. ದೊಡ್ಡಬಳ್ಳಾಪುರ ನಗರಸಭೆ ಅಧ್ಯಕ್ಷಗಿರಿಗಾಗಿ ವಾಕ್ ಸಮರ ನಡೀತಾ ಇದೆ. ಬಿಜೆಪಿ ಜೆಡಿಎಸ್ ನಾಯಕರ ನಡುವೆಯೇ ವಾಕ್ ಸಮರ ನಡೀತಾ ಇದೆ. ಶಾಸಕ ಧೀರಜ್ ವಿರುದ್ಧ ಜೆಡಿಎಸ್ನ ನಾಯಕ ಹರೀಶ್ ಗೌಡ ಕೆಂಡ ಕಾರ್ತಾ ಇದ್ದಾರೆ. ಜೆಡಿಎಸ್ನವರು ಸಪೋರ್ಟ್ ಮಾಡಿದ್ದಕ್ಕೆ ನಗರಸಭೆಯಲ್ಲಿ ಅಧಿಕಾರ ಬಂದಿದೆ. ಕುಮಾರಣ್ಣ ಮತ್ತು ಅಶೋಕ್ ಅವರ ತೀರ್ಮಾನದಂತೆ ಅಧಿಕಾರ ಹಂಚಿಕೆಯಾಗಿದೆ. ಮೊದಲ 2.5 ವರ್ಷ ಜೆಡಿಎಸ್ಗೆ ಅಧಿಕಾರ ಕೊಡಬೇಕು. ಕೇವಲ 2-3 ನಾಯಕರ ತಲೆ ಸವರಿ ಅವರು ಅಧಿಕಾರವನ್ನ ತೆಗೆದುಕೊಂಡಿದ್ದಾರೆ. ಕೊಟ್ಟ ಮಾತಿನಂತೆ ಅಧಿಕಾರ ಕೊಡಬೇಕಾಗಿದ್ದು ಅವರ ಧರ್ಮ. ಈಗ ಕೊಟ್ಟ ಮಾತಿಗೆ ತಪ್ಪಿರೋದು ಯಾರು? ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಕರೆದುಕೊಳ್ಳೋದೇ ಅವರ ಸಾಧನೆ. ಮುಂದಿನ ದಿನಗಳಲ್ಲಿ ನಮ್ಮ ಜೆಡಿಎಸ್ ಕಾರ್ಯಕರ್ತರು ರೊಚ್ಚಿಗೇಳ್ತಾರೆ ಅಂತ ಹೇಳಿ ದೊಡ್ಡಬಳ್ಳಾಪುರ ಜೆಡಿಎಸ್ ಮುಖಂಡ ಹರೀಶ್ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಗುಂಪುಗಾರಿಕೆ, ಯಾವುದೇ ಒಂದು ವ್ಯಕ್ತಿ ಪೂಜೆ ಬೇಡ, ಪಕ್ಷ ಪೂಜೆ ಮಾಡಿ ವಿಚಾರದಲ್ಲಿ ಎಲ್ಲಾರು ಹೋಗಿದಂತೆ SC ಒಂದು ವಿಭಾಗ ಇರ್ಬೋದು, ST ವಿಭಾಗ ಇರ್ಬೋದು, ಕಾರ್ಮಿಕ ಹೋಗ್ಬೇಕು, ಬಲಿಷ್ಠ ಕಾರ್ಮಿಕ ಹೋಗ್ತಿರ್ಬೋದು, ಹೀಗಾಗಿ ಎಲ್ಲಾ ಈ ವಿಚಾರ ಸ್ಪಷ್ಟವಾಗಿ ಹೇಳ್ತೀನಿ ನಿಮ್ಗೆ. ನಮ್ಮ ಪಾರ್ಟಿಲಿ ಒಮ್ಮತ ಇಲ್ಲದೆ ಇರೋದ್ಕಿಂತ ಮೊದಲನೇ ಬಾರಿ ಇವ್ರಿನ್ನ ಶಾಸಕರಾಗಿರ್ಲಿಲ್ಲ. ಅವಾಗ ನಮ್ಮ ಪಕ್ಷದ 7 ಜನನ ಕರ್ಕೊಂಡೋಗಿ ಸಪೋರ್ಟ್ ಕೊಟ್ಟಿದ್ಕೆ ಇವರು ತಾಲೂಕಲ್ಲಿ ಅಧಿಕಾರ ಹಿಡದಕ್ಕಾಗಿದ್ದು. ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿದ್ರು ಅಶೋಕ್ ಅವರು ಈ ತೀರ್ಮಾನವನ್ನು ತಗೊಂಡಿದ್ದು ಮುಂದಿನ 2.5 ವರ್ಷ JDS ಗೆ ಬಿಟ್ಕೊಡ್ಬೇಕು ಅಂತ. ಇವರು ಶಾಸಕರಾದ್ಮೇಲೆ ಮಾಡಿದ ದೊಡ್ಡ ಸಾಧನೆ ಅಂದ್ರೆ ಇಬ್ರು ಮುಖಂಡರುಗಳನ್ನ ತಲೆ ಸರಿಬಿಟ್ಟು ಅವ್ರ ಅಧಿಕಾರ ತಗೊಂಡ್ರು. 1 ವರ್ಷ ಅಷ್ಟೇ ಅಣ್ಣ ಅಂತ ತಗೊಂಡ್ರು.